ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಕಲೆಕ್ಟಿವ್ ರೀಡಿಂಗ್ನ ಇಟ್ಕೊಂಡು ಬಂದಿದ್ದೀನಿ. ಸೊ ಈ ರೀಡಿಂಗ್ ಯಾರಿಗೆ ಅಂತ ಅಂದರೆ, ಯಾರು ತುಂಬ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ, ನಿರಾಶೆ ಆಗಿದ್ದೀರಾ, ಲವಲ್ಲಿ ಇರ್ಬೋದು, ಕರಿಯರಲ್ಲಿ ಇರ್ಬೋದು, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಪರ್ಸ್ನಲ್ ಗ್ರೋತಲ್ಲಿ ಇರ್ಬೋದು, ಆ್ಯಂಡ್ ಈವನ್ ಹಾರ್ಟ್ ಬ್ರೇಕ್ ಆಗಿರುವಂಥದ್ದು, ಪೇಯ್ನ್ ಇರ್ಬೋದು, ವಾಟ್ ಎವರ್. ಓಕೆ, ಸೊ ಅವರಿಗೆ ಈ ಒಂದು ರೀಡಿಂಗ್. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್. ಆ್ಯಂಡ್ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ನೋಡಿ ಅದನ್ನ ಮಾತ್ರ ತೊಗೊಳ್ಳಿ. ಮಿಕ್ಕಿದ್ದ ಮೆಸೇಜನ್ನು ಬೇರೆಯವರಿಗೆ ಬಿಡಿ. ಓಕೆ, ಸೊ ಎಸ್, ಇವತ್ತು ಯಾವುದೇ ಥರದ ಫೈಲ್ ಇಲ್ಲ. ಓಕೆ, ಇದೊಂದು ಕಲೆಕ್ಟಿವ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. Thank you so much. Conditioning mind. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನೀವೊಂದು ಟ್ಯಾಗನ್ನು ಕೊಡೋದನ್ನು ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಯಾರಿಗೂ ಕೂಡ ಯಾವುದೇ ಥರದ ಟ್ಯಾಗನ್ನು ಕೊಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೂ ಕೂಡ ನೀವೊಂದು ಟ್ಯಾಗನ್ನು ಹಾಕಬೇಡಿ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ಏನು ಡಿಸಪಾಯಿಂಟ್ಮೆಂಟ್ ಇದೆ ನೋಡಿ, ಅದರಿಂದ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಡಿಸಪಾಯಿಂಟ್ಮೆಂಟ್ ನಿಮ್ಮ ಮೈಂಡ್ ಏನಿದೆ ನೋಡಿ ಇನ್ನಷ್ಟು ಮೆಚ್ಯೂರ್ ಆಗುತ್ತೆ. ರೈಟ್ ನಾವು ಏನು ಡಿಸಪಾಯಿಂಟ್ಮೆಂಟ್ ಇದೆ, ರೈಟ್ ನಾವು ನಿಮಗೆ ಲೈಕ್ ತುಂಬ ನೆಗೆಟಿವ್ ಫೀಲ್ ಮಾಡ್ತಾ ಇರ್ಬೋದು ನೀವು. ಇಲ್ಲಾಂದರೆ ನಿಮ್ಗೆ ಅನಿಸ್ತಾ ಇರ್ಬೋದು ಏನು ಅಂತಂದರೆ, ಲೈಕ್ ನಾನಿಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್. ಆ್ಯಂಡ್ ನನಗೆ ಶಫಲ್ ಮಾಡೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಸಿಕ್ಕಿತ್ತು ಥರ್ಡ್ ಪಾರ್ಟಿ. ಸೊ ನೋಡಿ, ಯಾರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೀರಾ ನೋಡಿ, ಈವಾಗಲೇ ಸ್ಟಾಪ್ ಮಾಡಿ. ಓಕೆ, ಮದುವೆಯಾದ ಪರ್ಸನ್ನ ಡೇಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಒಂದು ಮನೇನ ಹೊಡಿತಾ ಇದ್ದೀರಾ, ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಮದುವೆ ಆಗಿದೆ, ಮದುವೆ ಆದಮೇಲೂ ಬೇರೆಯವ್ರಿಗೆ ನೀವು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ತುಂಬ ದೊಡ್ಡ ಕರ್ಮನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಮಾಡೋದಕ್ಕೆ ಹೋಗಬೇಡಿ. ಓಕೆ, ಒಬ್ಬರ ಜೊತೆ ನೀವು ಮದುವೆ ಆಗಿದ್ದೀರಾ ಅಂತಂದರೆ ಆ ಮನುಷ್ಯನ ಜೊತೆ, ಆ ವ್ಯಕ್ತಿ ಜೊತೆ ಆದಷ್ಟು ಸರಿಯಾಗಿ ಬಾಳ್ವೆ ಮಾಡೋದಕ್ಕೆ ಕಲೀರಿ. ಓಕೆ, ಆ್ಯಂಡ್ ನೀವು ಹೇಳ್ಬೋದು, ಮೇಡಮ್ ಪರ್ಸನ್ ಜೊತೆ ವ್ಯಕ್ತಿ ಜೊತೆ ನಾನು ಇವಾಗ ರೈಟ್ ನಾವು ಏನು ಸಂಬಂಧ ಇದೆ ಅವ್ರದ್ದು ನಮ್ಗೆ ಬರಲ್ಲ, ಹೊಡಿತಾರೆ, ಬಡಿತಾರೆ ಅಂತ ಅಂದರೆ ಪಾಸ್ ತೊಗೊಳ್ಳಿ. ನಿಮಗೆ ನೀವು ಕ್ವಶನ್ನ ಹಾಕಿ, ನಿಜವಾಗ್ಲೂ ಈ ವ್ಯಕ್ತಿ ಜೊತೆ ನಾನು ಇರಬೇಕಾ ಬೇಡವಾ ಅನ್ನೋದು. ಆ ವ್ಯಕ್ತಿ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನೊಂದು ವ್ಯಕ್ತಿನ ಪ್ರೀತಿ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಏನಿದೆ ನೋಡಿ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದು ಸರಿಯಾಗಿ ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ. ತಕ್ಷಣ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಅವ್ರ ಜೊತೆ ಇರಿ ಅಂತ ಹೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಬಾಡಿಗೆ ಒಂದು ಲೈಕ್ ಸ್ಟೇಬಲ್ ಆಗೋದಕ್ಕೆ ಬಿಡಿ ಬಾಡಿನ. ಓಕೆ, ಬಿಕಾಸ್ ಇಲ್ಲಿ ನಾನು ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇದೆ ನನಗೆ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ನೀವು ಟ್ಯಾಗನ್ನು ಕೊಡಬೇಡಿ. ಏನು ಅಂತಂದರೆ, ನಾನು ತುಂಬ ಪಾಪದವಳು, ಎಲ್ಲರೂ ಹೀಗೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು. ಡೋಂಟ್. ಓಕೆ, ನೀವೇನು ಸಣ್ಣ ಮಕ್ಕಳು ಏನೂ ಅಲ್ಲ, ಮೆಚ್ಯೂರ್ ಆಗಿದ್ದೀರಾ, ಚೆನ್ನಾಗಿ ಗೊತ್ತಿದೆ ಯಾವುದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಮಾಡಬಾರ್ದು ಅನ್ನೋದು. ಓಕೆ, ಸೊ ಮೈಂಡಲ್ಲಿ ತುಂಬ ಥರದ ವಿಷಯಗಳಿದೆ. ಫಸ್ಟ್ ಆಫ್ ಆಲ್ ಮೈಂಡನ್ನು ಕಾಮ್ ಮಾಡಿ. ಮೈಂಡನ್ನು ಕಾಮ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಸೆನ್ಸಸ್, ನಮಗೆಲ್ರಿಗೂ ಸೆನ್ಸ್ ಇದೆ ಅಲ್ವಾ, ಆ ಸೆನ್ಸ್ ಏನು ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಆ ಸೆನ್ಸ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆಯಲ್ಲ, ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾರನ್ನು ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದೆ, ನಿಮ್ಮ ಲೈಫಲ್ಲಿ ಪೇಯ್ನ್ ಬಂದಿದೆ,
ಅಂತ ಹೇಳಿಬಿಟ್ಟು ಯಾರನ್ನು ಕೂಡ ಲೈಕ್ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಿಗೆ ಲೈಕ್ ಅದು ಪೇಯ್ನ್ ಆಗಿರಲಿ, ಏನೇ ಆಗಿರಲಿ, ಅದಕ್ಕೆ ಕಾರಣ ನೀವೇ. ಇದು ನಿಮಗೆ ಟ್ರಿಗರ್ ಆಗ್ಬೋದು, ಮೇಡಮ್ ಏನು ಹೇಳ್ತಾ ಇದ್ದಾರೆ ಅನ್ನೋದು. ಎಸ್, ನಮ್ಮ ಕರ್ಮನ ನಾವೇ ಕ್ರಿಯೇಟ್ ಮಾಡೋದು. ಓಕೆ, ಸೊ ಬಿಕಾಸ್ ಫ್ರೀ ವಿಲ್ ನಮ್ಮ ಕೈಯಲ್ಲಿದೆ, ಚಾಯ್ಸಸ್ ನಮ್ಮ ಕೈಯಲ್ಲಿದೆ. ಡಿಸಪಾಯಿಂಟ್ಮೆಂಟ್ ಲೈಫಲ್ಲಿ ನೀವು ಇದ್ದೀರಾ ಅಂತಂದರೆ ಅದರಿಂದ ಹೊರಗೆ ಬರೋದಕ್ಕೆ ಕೂಡ ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ನಿಮ್ಮ ಮೊಬೈಲಲ್ಲಿ ದಿನವಿಡೀ ಲೈಕ್ ತುಂಬ ಸ್ಯಾಡ್ ಸಾಂಗುಗಳನ್ನು ಕೇಳ್ತಾ ಇದ್ದೀರಾ ಅಂತಂದರೆ ಅದು ನಿಮ್ಮ ಚಾಯ್ಸ್, ಬೇರೆ ಯಾರ ಚಾಯ್ಸ್ ಅಲ್ಲ. ಓಕೆ, ಸಾಂಗನ್ನು ಸ್ವಿಚ್ ಮಾಡ್ಬೋದು, ಸಾಂಗನ್ನು ಬೇರೆ ಬೇರೆ ಕೂಡ ನೀವು ಕೇಳ್ಬೋದು, ರೈಟ್? ಸೊ ನಿಮ್ಮ ಕೈಯಲ್ಲಿದೆ, ಯಾರ ಕೈಯಲ್ಲೂ ಇಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಬಂಧನದಿಂದ ಮುಕ್ತರಾಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಡಿಸಪಾಯಿಂಟ್ಮೆಂಟ್, ಪೇಯ್ನ್ ಏನಿದೆ ನೋಡಿ, ಅದರಿಂದ ಕಲೀರಿ ಆ್ಯಂಡ್ ಮೂವ್ ಫಾರ್ವರ್ಡ್. ಯಾರಿಗೋಸ್ಕರ ಕೂಡ ಕಾಯಬೇಡಿ. ನಿಮ್ಮ ಲೈಫನ್ನು ಯಾರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮ ಲೈಫ್ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಬೇಕು, ಇನ್ನೊಬ್ಬರ ಕೈಯಲ್ಲಲ್ಲ. ಓಕೆ, ಸೊ ಕಾರ್ಡಿಲ್ಲಿ ಆ ಥರ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೈಡೆನ್ಸ್ ನೋಡಿ, ನಿಮಗೆ ತುಂಬ ಸಲ ಸೈನ್ಗಳು ಸಿಕ್ಕಿರ್ಬೋದು, ತುಂಬ ಸಲ ನಿಮಗೆ ಏಂಜಲ್ಸ್ ಇರ್ಬೋದು, ಏಂಜಲ್ಸ್ ನಂಬರ್ಸ್ ಇರ್ಬೋದು, ಪದೇ ಪದೇ ಒಂದೇ ಥರದ ಶಬ್ದಗಳಿರಬಹುದು. ತುಂಬ ಸಲ ನೀವು ಲೈಕ್ ನಿಮಗೆ ಅನುಭವ ಆಗಿರಬಹುದು, ಬಟ್ ನೀವು ಅದನ್ನು ಫಾಲೋ ಮಾಡಿಲ್ಲ. ಇವಾಗಲೂ ಕೂಡ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ, ಬಟ್ ನಿಮಗೆ ಡೌಟ್ ಇದೆ, ಹೌದು ಅಲ್ವೋ ಅನ್ನೋದು. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಫಾಲೋ ಗೈಡೆನ್ಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದೇನು ಗೈಡ್ ಮಾಡುತ್ತೆ ನೋಡಿ, ಅದನ್ನು ಕೇಳಿ. ಸ್ವಲ್ಪ ನಿಮ್ಮ ಜೊತೆ ನೀವು ಕ್ವಾಯಟ್ ಟೈಮನ್ನು ತಗೊಳ್ಳಿ, ಶಾಂತಿಯುತವಾದ ಒಂದು ಸಮಯವನ್ನು ತಗೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಈ ಡಿಸಪಾಯಿಂಟ್ಮೆಂಟ್, ಪೇಯ್ನ್, ವಾಟ್ ಎವರ್ ಏನು ಸಿಚುವೇಶನ್ ಇದೆ ನೋಡಿ, ಅಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ, ಬಟ್ ನೀವು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಎಸ್, ಅಸ್ತಿತ್ವ, ನಿಮ್ಮ ಎಕ್ಸಿಸ್ಟೆನ್ಸ್, ಎಲ್ಲೋ ನೀವು ನಿಮ್ಮನ್ನೇ ಮರೆತು ಬಿಟ್ಟಿದ್ದೀರಾ. ಆ ಥರ ಆಗಬಾರ್ದು. ಬಿಕಾಸ್ ಒಬ್ಬರು ನಿಮಗೆ ಪೇಯ್ನ್ ಕೊಟ್ಟರು ಅಂತ ಹೇಳಿಬಿಟ್ಟು ದಿನವಿಡೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಅವ್ರಿಗೇನೂ ಆಗಲ್ಲ, ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಎನರ್ಜಿ ಲಾಸ್ಟ್ ಆಗೋದು, ಅವ್ರದ್ದು ಯಾವುದೇ ಥರದ ಲಾಸ್ಟ್ ಆಗೋದಿಲ್ಲ ಎನರ್ಜಿ. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಇಲ್ಲಿ ಕ್ವಾಯಟ್ ಮೂಮೆಂಟ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ರಾತ್ರಿ ಹೊತ್ತು ಆಕಾಶನ ನೋಡಿ, ಅದು ಕೂಡ ಒಂದು ಮೆಡಿಟೇಷನ್. ಓಕೆ, ಆಕಾಶನ ನೋಡೋದು. ದ ಮಾಸ್ಟರ್ ನೋಡಿ, ನಿಮ್ಮ ಮಾಸ್ಟರ್ ನೀವೇ. ಲೈಫನ್ನು ಚೆನ್ನಾಗಿಟ್ಕೊಳ್ಳೋದೇ ಇರೋದು. ಬಿಕಾಸ್ ಟೀಚರ್ ನಮ್ಮ ಒಳಗಡೆ ಆಲ್ರೆಡಿ ಒಂದಿರುತ್ತೆ ಅಲ್ವಾ? ಸೊ ಅದನ್ನು ಫಾಲೋ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನು ಮಾಸ್ಟರ್ ಮಾಡಬೇಕು. ಅದಾದ ನಂತರ ಬೇರೆಯವರಿಗೆ ನಮಗೆ ಗೈಡೆನ್ಸ್ ಕೊಡೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್ ಅಲ್ವಾ? ಅದರಿಂದಲೇ ನಾವು ಬೆಳೆಯೋದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ಶಾಂತಿಯುತವಾದ ಸಮಯನ ತಗೊಳ್ಳಿ. ಓಕೆ, ಸೊ ನಿಮಗೆ ಮೆಸೇಜ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಹೀಲಿಂಗ್. ನಿಮಗೆ ರೈಟ್ ನಾವು ಏನಿದೆ ನೋಡಿ, ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಹಾರ್ಟ್ ಚಕ್ರ. ಬಿಕಾಸ್ ಹಾರ್ಟ್ ಚಕ್ರದಲ್ಲೇ ಹೆಚ್ಚಾಗಿ ಪೇಯ್ನ್, ಹಾರ್ಟ್ ಬ್ರೇಕ್, ಡಿಸಪಾಯಿಂಟ್ಮೆಂಟ್. ಓಕೆ, ಸೊ ಆದಷ್ಟು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ನೋಡಿ, ಫೈಟ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನಾವು ಸಿಚುವೇಶನ್ಸ್ ಏನಿದೆ ನೋಡಿ ಅದನ್ನು ನೋಡಿಬಿಟ್ಟು ತುಂಬ ಶಾಂತವಾಗಿ ಹೇಗೆ ಇದನ್ನ ಹ್ಯಾಂಡಲ್ ಮಾಡಬಹುದು,
ಓಕೆ, ಡಿಸಪಾಯಿಂಟ್ಮೆಂಟ್, ಎಸ್, ಎಲ್ಲರ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಬರುತ್ತೆ. ಹಾಗಂತ ಹೇಳಿಬಿಟ್ಟು ಆ ಡಿಸಪಾಯಿಂಟ್ನ ಲೈಕ್ ಅಟ್ಯಾಚ್ಡ್ ಆಗಿ ಕೂತ್ಕೊಳ್ಳೋದಲ್ಲ. ಓಕೆ ಓಕೆ, ಸುಖ ದುಃಖ ಎರಡೂ ಕೂಡ ನಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಸುಖ ಬಂದಾಗ ಹೇಗೆ ನಾವು ಅದನ್ನು ಶೇರ್ ಮಾಡ್ತೀವಿ ನೋಡಿ ನಮ್ಮನ್ನು ನಾವು, ಅದೇ ಥರ ದುಃಖ ಬಂದಾಗ ಕೂಡ ಎಸ್ ಚಾಲೆಂಜ್ ಬಂದಿದೆ, ಲೆಟ್ಸ್ ಗೋ, ಇದನ್ನು ಯಾವ ಥರ ಹ್ಯಾಂಡಲ್ ಮಾಡೋದು ಅನ್ನೋದು. ದ ಔಟ್ಸೈಡರ್, ಬ್ಯೂಟಿಫುಲ್. ದ ಔಟ್ಸೈಡರ್, ಇನ್ನಷ್ಟು ನಿಮಗೆ ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನೋಡಿ, ನೀವು ಎಲ್ಲಿ ತನಕ ನಿಮ್ಮ ಪ್ಯಾಟರ್ನ್ಸ್ ಆ್ಯಂಡ್ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್, ನಿಮ್ಮ ಲೈಕ್ ಹವ್ಯಾಸ ಅಂತಂದರೆ ಏನು, ಒಂದು ಹವ್ಯಾಸ ಅಲ್ಲ, ಸಾರಿ, ಅಭ್ಯಾಸ ಏನಿದೆ ನೋಡಿ, ಲೈಕ್ ಒಳ್ಳೆ ಅಭ್ಯಾಸ ಅಲ್ಲ, ಕೆಟ್ಟ ಅಭ್ಯಾಸ ಎಲ್ಲಿ ತನಕ ನೀವು ಬಿಡೋದಿಲ್ಲ, ಎಲ್ಲಿ ತನಕ ನೀವು ಒಂದು ತಪ್ಪನ್ನು ಪದೇ ಪದೇ ಮಾಡ್ತಾ ಇರ್ತೀರ ನೋಡಿ, ಅದು ಪದೇ ಪದೇ ಸೈಕಲ್ ರಿಪೀಟ್ ಆಗುತ್ತಾ ಇರುತ್ತೆ. ನೀವು ಎಲ್ಲಿ ತನಕ ಅದನ್ನು ಕಲಿಯೋದಿಲ್ಲ ನೋಡಿ, ಅಲ್ಲಿ ತನಕ. ಅದಕ್ಕೆ ಹೇಳೋದು, ಒಳ್ಳೆ ಜನರ ಸಂಗ ಮಾಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ನೋಡಿ ಅನ್ನೋದು. ಓಕೆ, ಸೊ ದ ಔಟ್ಸೈಡರ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮಗೆ ಇನ್ನಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಫಸ್ಟ್ ಆಫ್ ಆಲ್. ಸೊ ಈ ಬಂಧನದಿಂದ ನೀವೇ ಮುಕ್ತರಾಗ್ತೀರಾ ಅಂತಂದರೆ ಇಲ್ಲಿ ಏನೂ ಜಾದೂ ಆಗಲ್ಲ. ಇಲ್ಲಿ ಯಾರೂ ಬಂದು ನಿಮ್ಮ ಲೈಫ್ ಡಿಸಪಾಯಿಂಟ್ಮೆಂಟ್ ಆಗಿದೆ, ಹೋ ಯಸ್ ನೋಡೋಣ ಇವರ ಲೈಫ್ ಡಿಸಪಾಯಿಂಟ್ಮೆಂಟ್ ಆಗಿದೆ, ಈ ಡಿಸಪಾಯಿಂಟ್ಮೆಂಟಿಂದ ಇವರನ್ನು ಹೊರಗೆ ಹಾಕೋಣ, ನೋ, ಯಾರೂ ಬರಲ್ಲ. ನೀವೇ ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಇನ್ನರ್ ಸೈಡಿಂದ ಶುರು ಮಾಡಿ, ಔಟ್ಸೈಡ್ ಸೈಡಿಂದ ಅಲ್ಲ, ಇನ್ನರ್ ಸೈಡಿಂದ, ಒಳಗಡೆಯಿಂದ ಎಲ್ಲವನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಆವಾಗ ಔಟ್ಸೈಡ್ ಏನಿದೆ ನೋಡಿ ಆಗುತ್ತೆ. ಓಕೆ, ಸೊ ನಮ್ಮ ಲೈಫಲ್ಲಿ 80% ಏನಿದೆ ನೋಡಿ, ಅದು ಒಳಗಡೆ ನಡ್ತಾ ಇರುತ್ತೆ ನೋಡಿ. ಡಿಸಪಾಯಿಂಟ್ಮೆಂಟ್ ಬಗ್ಗೆ ಮಾತಾಡಿದೆ ಆ್ಯಂಡ್ ಇಲ್ಲಿ ಪೋಸ್ಟ್ಪೋನ್ಮೆಂಟ್ ಇದೆ, ಆ್ಯಂಡ್ ಅಫ್ಕೋರ್ಸ್ ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎನರ್ಜಿನ ಕೊಡುತ್ತೆ ನನಗೆ ಇಲ್ಲಿ. ಸೊ ಎಸ್, ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಲೈಕ್ ಎಕ್ಸಾಮ್ ಮಾಡಿ, ಇನ್ಸೈಡಿಂದ, ಒಳಗಡೆಯಿಂದ ನೋಡ್ತಾ ಬನ್ನಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಯಾಕೆ ಹೀಗಾಯಿತು, ನಾನು ಎಲ್ಲಿ ತಪ್ಪು ಮಾಡಿದೆ, ಯಾವ ಮಿಸ್ಟೇಕನ್ನು ಪದೇ ಪದೇ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ಡಿಸಪಾಯಿಂಟ್ಮೆಂಟ್ ನನಗೆ ಸಿಗ್ತಾ ಇದೆ, ಏನಕ್ಕೆ ಸಿಗ್ತಾ ಇದೆ, ನಿಮಗೆ ನೀವು ಕ್ವಶನ್ ಹಾಕುವಂಥ ಅವಶ್ಯಕತೆ ಇದೆ. ಆವಾಗಲೇ ಲೈಫ್ ಸರಿ ಆಗೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಓಕೆ, ಈ ಬೀಗ ಏನಿದೆ ನೋಡಿ, ಈ ಥರ ಚೈನ್ ಏನಿದೆ ನೋಡಿ, ಇಲ್ಲೂ ಕೂಡ ಚೈನ್ ಇದೆ, ಇಲ್ಲೂ ಕೂಡ ಚೈನ್ ಇದೆ. ಇದಕ್ಕೆ ಕಾರಣ ನೀವೇ, ಬೇರೆ ಯಾರೂ ಅಲ್ಲ. ಸೊ ಇಲ್ಲಿ ನೀವು ನೋಡಿದರೆ ನೋಡಿ, ತುಂಬ ಕುರಿಗಳಿದೆ. ಕುರಿ ಆಗಬೇಡಿ, ಸಿಂಹ ಆಗಿ. ಓಕೆ, ಆ್ಯಂಡ್ ಇಲ್ಲೂ ಕೂಡ ಇದೆ. ಟ್ರೈ ಮಾಡಿ, ಪ್ರಯತ್ನ ಪಡಿ, ಈ ಬಂಧನ ಏನಿದೆ ನೋಡಿ, ಇದರಿಂದ ಮುಕ್ತರಾಗೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನೀವು ಇಲ್ಲಿ ಬೀಗ ನೋಡಿದರೆ ಇದು ಫುಲ್ಲಿ ಲಾಕ್ಡ್ ಇಲ್ಲ, ನಿಮ್ಮ ಮನಸ್ಸು ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರ್ಬೋದು. ನಿಮ್ಮ ಮನಸ್ಸು ಮಾಡಿದಾಗ ಮನಸ್ಸು ಬಂದಾಗ ನೀವು ಏನು ಬೇಕಾದರೂ ಮಾಡಬಹುದು. ನಿಮ್ಮ ಕೈಯಲ್ಲಿದೆ, ಆಪ್ಷನ್ಸ್ ನಿಮ್ಮ ಕೈಯಲ್ಲಿದೆ. ಅದರಿಂದ ಹೊರಗೆ ಬರುವಂತಹ ಚಾಯ್ಸ್ ಕೂಡ ನಿಮ್ಮ ಕೈಯಲ್ಲಿದೆ. ಆದಷ್ಟು ನಿಮ್ಮ ಬಾಡಿಗೆ ಥ್ಯಾಂಕ್ ಯೂನ ವ್ಯಕ್ತಪಡಿಸಿ, ಆದಷ್ಟು ನಿಮ್ಮ ಬಾಡಿನ ಹೀಲ್ ಮಾಡಿ. ಓಕೆ, ಸೊ ಈ ಕಾರ್ಡ್ ಅದೇ ಹೇಳ್ತಾ ಇದೆ, ಹೀಲಿಂಗ್ ದ ಔಟ್ಸೈಡರ್. ನೋಡಿ, ಔಟ್ಸೈಡ್ ಇಟ್ಸ್ ನಾಟ್ ವೆರಿ ಮಚ್ ಇಂಪಾರ್ಟೆಂಟ್, ಬಟ್ ಇನ್ಸೈಡ್ ಏನು ನಡೀತಾ ಇದೆ ನೋಡಿ, ಒಳಗಡೆ ಏನು ನಡೀತಾ ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಆ ಪೇನನ್ನು ಹೊರಗೆ ಹಾಕೋದು ತುಂಬ ಇಂಪಾರ್ಟೆಂಟ್, ಆ ಗ್ರಿಫಿಂದ ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದಷ್ಟು ಸ್ಟ್ರಾಂಗ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಸಿಚುವೇಶನ್ಸ್ ಏನಿದೆ ನೋಡಿ, ಅದನ್ನು ಇನ್ನಷ್ಟು ಲೈಕ್ ನೀವು ಸ್ಟ್ರಾಂಗ್ ಆಗಬೇಕಾಗತ್ತೆ. ಇದರಿಂದ ನೀವು ಹೊರಗೆ ಬರ್ತೀರಾ. ಯಾವಾಗಲೂ ಥರ ಯೋಚನೆ ಮಾಡಬೇಡಿ. ಇವರು ಏನು ಯೋಚನೆ ಮಾಡ್ತಾರೆ, ಜನರು ಏನು ಯೋಚನೆ ಮಾಡ್ತಾರೆ, ಅವರು ಏನು ಯೋಚನೆ ಮಾಡ್ತಾರೆ, ಇವರು ಲೆಕ್ಕನೇ ಇಲ್ಲ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ನಿಮ್ಮ ಮೈಂಡ್ ಏನಿದೆ ನೋಡಿ, ಅದನ್ನ ಆದಷ್ಟು
ಕಾಮ್ ಆಗಿರೋದಕ್ಕೆ ಪ್ರಯತ್ನ ಪಡಿಸಿ ಆ್ಯಂಡ್ ಒಳಗಡೆ ಏನು ನಡೀತಾ ಇದೆ ಅದನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ಯಾರಿಗೂ ನಿಮ್ಮ ರಿಮೋಟ್ ಕಂಟ್ರೋಲ್ ಕೊಡಬೇಡಿ. ಲೈಫ್ ರಿಮೋಟ್ ಕಂಟ್ರೋಲ್ ಯಾರಿಗೂ ಕೂಡ ಕೊಡಬೇಡಿ. ಲೈಫನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ಅದು ನಿಮ್ಮ ಕೈಯಲ್ಲಿದೆ. ಲೈಫನ್ನು ತುಂಬ ಚೆನ್ನಾಗಿ ಮಾಡೋದು ಬೇರೆಯವ್ರ ಕೈಯಲ್ಲಿಲ್ಲ. ಓಕೆ, ಇನ್ನಷ್ಟು ಡಿಸ್ಕವರ್ ಮಾಡಿ. ನಿಮ್ಮ ಬಗ್ಗೆ ನೀವು ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಲೈಕ್ ಚೈಲ್ಡ್ಹುಡ್ಡಿಂದ, ಓಕೆ, ಸಣ್ಣ ವಯಸ್ಸಿನಿಂದ ಏನೆಲ್ಲ ನಿಮ್ಮ ಜೊತೆ ಪ್ಯಾಟರ್ನ್ ರಿಪೀಟ್ ಆಗಿದೆ, ಅದರಿಂದ ನೀವು ಹೇಗೆ ಹೊರಗೆ ಬಂದ್ರಿ ಅನ್ನೋದು. ಓಕೆ, ಸೊ ಎಸ್, ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ದ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.